ನಮಗೆ ಚರ್ಚೆಗೆ ಬನ್ನಿ ಅಂತ ಕರೀತಾ ಇದೆ ಸರ್ಕಾರ. ಏನ್ ಚರ್ಚೆ ಮಾಡಬೇಕು ನಾಗೇಂದ್ರ ವಿಚಾರದಲ್ಲಿ? ಸದನದಲ್ಲಿ 187 ಕೋಟಿ ರೂಪಾಯಿ ನುಂಗಿದ್ದೀರಿ ಅಂತ ನಾವು ಕೇಳಿದಾಗ ಇಲ್ಲ ಬರೀ 89 ಕೋಟಿ 62 ಲಕ್ಷ ಅಂತೇಳಿ ಮುಖ್ಯಮಂತ್ರಿಗಳೇ ಆ ಕಾಲದಲ್ಲಿ ಒಪ್ಕೊಂಡಿದ್ದಾರೆ. ಅದಾದ ಮೇಲೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟ ಮೇಲೆ ಜೈಲಿಗೆ ಹೋಗಿದ್ದಾರೆ. ಜೈಲಿಗೆ ಹೋಗಿ ಅವರು ಬರುವಾಗ ಈಗ ಹೊರಗಡೆ ಬಂದಿದ್ದಾರೆ. ಯಾಕೆ ಬಂದ್ರು? ಬೇಲ್ ಸಿಕ್ತು ಅಷ್ಟೇ ಹೊರತು ನಿಮ್ಗೇನಾದ್ರೂ ಕ್ಲೀನ್ ಚಿಟ್ ಸಿಕ್ತಾ? ಇಲ್ಲ. ನೀವು ಈಗಲೂ ದೋಷಿಯೇ. 90 ದಿನಗಳಾದ ಮೇಲೆ ಬೇಲ್ ಕೊಡೋದು ಸಹಜ. ಕೊಟ್ಟಿದ್ದಾರೆ. ಕೇಸ್ ಇನ್ನೂ ಪೆಂಡಿಂಗ್ ಇದೆ, ನಡೀತಾ ಇದೆ. ಆಗೋದಕ್ಕೆ ಮುಂಚೆ ಯಾಕೆ ನೀವು ಮಂತ್ರಿ ತಗೊಂಡ್ರು? ಹೆದರಿಕೆ. ನಮ್ಮ ಹೆಸರಲ್ಲಿ ಹೇಳಿಬಿಡ್ತಾರೋ ನಾವು ATM ಮಾಡ್ಕೊಂಡು ಕುಳ್ತಿದ್ದೀವಿ, ನಮ್ಮ ಹೆಸರು ಹೇಳಿಬಿಟ್ರೆ ಕಾಂಗ್ರೆಸ್ ಮರ್ಯಾದೆ 3 ಕಾಸಿಗೆ ಹೋಗ್ಬಿಡ್ತದೆ, ಅದಕ್ಕೆ ಅವ್ರಿಗೆ ಕೊಟ್ಬಿಟ್ರೆ ಸುಮ್ಮನೆ ಇದ್ದು ಬಿಡ್ತಾರೆ ಅಂತ ಕೊಟ್ಟಿದ್ದೀರಿ. ಅದರಿಂದಾಗಿ ನಮ್ಮ ಹೋರಾಟ ನಡೆದಿದೆ. ನೀವು ಚರ್ಚೆಗೆ ಬನ್ನಿ. ಇದನ್ನೇನು ಚರ್ಚೆ ಮಾಡುದು? ನಾನು ಹೇಳ್ತೇನೆ, ಈಗ ಈ ST ಅಭಿವೃದ್ಧಿ ಮಂತ್ರಿ ಈಗ ರಘುಮೂರ್ತಿ ಅವರಾಗಿದ್ದಾರೆ. ನಾನು ಪ್ರಶ್ನೆ ಮಾಡಿದ್ದೇನೆ ಮೊನ್ನೆ, ಇದರಲ್ಲಿ ಏನೇನಾಗಿದೆ ತಿಳಿಸಿ ಅಂತ. ಅವರು ಕೊಟ್ಟಿದ್ದಾರೆ. ಇದು ಬಳ್ಳಾರಿ ಚುನಾವಣೆಗೆ ಹೋಗಿದೆ ಇಷ್ಟು ಅಂತ ಇದಿದೆ, ಇಲ್ಲಿ ಇದಕ್ಕೆ ತೆಲಂಗಾಣ ಚುನಾವಣೆಗೆ ಹೋಗಿದೆ ಅಂತಿದೆ, ಭೂಮಿ ಖರೀದಿಗೆ ಹಣ ಹೋಗಿದೆ, ಚಿನ್ನದ ಅಂಗಡಿಗೆ ಹೋಗಿದೆ, ಇದೆಲ್ಲ ಪಟ್ಟಿ ಕೊಟ್ಟಿದ್ದಾರೆ. ಇದನ್ನೇನು ಚರ್ಚೆ ಮಾಡ್ತೀರಿ? ಇನ್ನೊಂದ್ಸಾರಿ ಈ ಸಾರಿ 10 ಕೋಟಿ ರೂಪಾಯಿ ಚಿನ್ನದ ಅಂಗಡಿಗೆ ಹೋಗಿತ್ತು ಅಂತ ಕೊಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ. ನಾಳೆ ನಾವು ಚರ್ಚೆಗೆ ಬಂದ್ರೆ ಇಲ್ಲ ಅಷ್ಟು ಹೋಗಿಲ್ಲ, 5 ಕೋಟಿ ಮಾತ್ರ ಹೋಗಿತ್ತು. ಇದಾ ಚರ್ಚೆ? ಅದರಿಂದ ಚರ್ಚೆ ಅವಶ್ಯಕತೆ ಇಲ್ಲ. ರಾಜೀನಾಮೆ ಕೊಡಬೇಕು ಅನ್ನೋದು ಒಂದೇ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ನೀವು. ಏನು? ರಾಜೀನಾಮೆ ಕೊಟ್ಟಿದ್ದೀವಿ ಅಂತ. ಅಷ್ಟಾದ್ರೆ ನಾವು ಎಲ್ಲಕ್ಕೂ ಸಿದ್ಧವಾಗಿದ್ದೇವೆ. ಎಲ್ಲಾ ವಿಚಾರಗಳನ್ನು ಚರ್ಚೆ ಮಾಡ್ತೇವೆ. ಬರೀ ಪ್ರತಿಭಟನೆಗಳನ್ನ ಮಾಡ್ಕೊಂಡಿರೋದು, ಸಚಿವರನ್ನ ರಾಜೀನಾಮೆ ಕೊಡಿ ಅನ್ನುವಂತಹ ಪಟ್ಟಣದಲ್ಲಿ ಸಾಕಷ್ಟು ಶಾಸಕರು ಅವರವರ ಕ್ಷೇತ್ರ ಏನಿದೆ ಅಲ್ಲಿಂದ ಬರಗಾಲದಿರ್ಬೋದು, ಅವರ ಸಮಸ್ಯೆಗಳನ್ನ ತಂದಿರ್ತಾರೆ. ಲಾಸ್ ಆಗಲ್ವ ಅಂತ ಅದು ಜನರು ನೋಡ್ತಾ ಖಂಡಿತ ಲಾಸ್ ಆಗುತ್ತೆ. ಇಬ್ಬರ ನಡುವಿನ ಖಂಡಿತ ಲಾಸ್ ಆಗುತ್ತೆ. ಈ ಹಠಮಾರಿತನ ಮಾಡುವಂತ ಯಾರು ಹೇಳಿದ್ರು ಅವ್ರಿಗೆ? ನೀವಿದು ಒಂದು ಉತ್ತರ ಕೊಟ್ರೆ ನಮ್ಮ ಹತ್ರ ಏನಿದೆ ನೆಕ್ಸ್ಟ್ ಚರ್ಚೆ, ಬೇರೆ ವಿಚಾರಗಳು ಚರ್ಚೆ. ಬರಗಾಲದ ಇರ್ಬೋದು, KPSC ಹಗರಣ ಇರ್ಬೋದು, ಭ್ರಷ್ಟಾಚಾರದ ಹಗರಣಗಳಿರ್ಬೋದು, ಅಥವಾ ಸರ್ಕಾರ ಮಾಡಿದ ತಪ್ಪುಗಳನ್ನು ಎತ್ತಿ ತೋರಿಸ್ತಕ್ಕಂಥ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು, ಇಂಥ ಚರ್ಚೆಗಳಿಗೆ ನಾವು ಬರ್ತೀವಿ. ನೀವು ಇದಕ್ಕೆ ಹಠ ಮಾಡಿ ನಮ್ಮ ಮರ್ಯಾದೆ ಎಲ್ಲ ಹೋಗ್ಬಿಡ್ತದೆ ಅಂತ ನಿಮ್ಮ ಮರ್ಯಾದೆಗಾಗಿ ಇಷ್ಟನ್ನು ನೀವು ಮಾಡೋದು, ಇದರಿಂದ ಗೊತ್ತಾಗತ್ತಲ್ಲ. ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಹೋದ್ರೆ ಸರ್ಕಾರ ಎಲ್ಲಾದ್ರೂ ವಿರೋಧ ಮಾಡಿ ಹೋರಾಟ ಮಾಡಿದ್ದು ಯಾವತ್ತಾದ್ರೂ ನೀವು ಕಂಡಿದ್ದೀರಾ? ಮೀಡಿಯಾದವರಾಗಿ ನೀವು ಎಲ್ಲಾದ್ರೂ ಕಂಡಿದ್ದೀರಾ? ನಾವು ಮಾಡಿದ ತಕ್ಷಣನೇ ಅವರು ಬೀದಿ ಬಂದು ಕುತ್ಕೊಂಡವ್ರೆ ಅಂತಂತಂದ್ರೆ ಇದೆಂತ ಪಾರ್ಟಿ? ಇದು ಚಿಲ್ಡ್ರೆ ಕಾಂಗ್ರೆಸ್.